ನನ್ನ ಪ್ರೀತಿಯ ತುಲಾ ರಾಶಿಯ ಬಂಧುಗಳೇ, ಈಗಲೇ ಹೇಳಿಬಿಡುತ್ತೇನೆ, ಬರುವ ಜೂನ್ ತಿಂಗಳು 2026 ನಿಮ್ಮ ಜೀವನದಲ್ಲಿ ಒಂದು ಸೂಕ್ಷ್ಮ ಆದರೆ ಮಹತ್ವದ ತಿರುವನ್ನು ತರಲಿದೆ. ಈ ಸಮಯದಲ್ಲಿ ನೀವು ಎದುರಿಸುವ ಸವಾಲುಗಳು ಹೊರಗೆ ಸಣ್ಣದಾಗಿ ಕಾಣಿಸಿದರೂ ಅವು ನಿಮ್ಮ ಒಳಗಿನ ಸಾಮರ್ಥ್ಯವನ್ನು ಪರೀಕ್ಷಿಸುವಂತಿರುತ್ತದೆ. ಆದರೆ ನೆನಪಿಡಿ, ಈ ಪರೀಕ್ಷೆಗಳು ನಿಮ್ಮನ್ನು ಕುಗ್ಗಿಸಲು ಅಲ್ಲ, ಬದಲಾಗಿ ನಿಮ್ಮನ್ನು ಇನ್ನಷ್ಟು ಸಮತೋಲನಯುತ, ಬಲಿಷ್ಠ ಮತ್ತು ಯಶಸ್ವಿಯಾಗಿ ರೂಪಿಸಲು ಬರುತ್ತಿದೆ. ನೀವು ಸದಾ ನಂಬುವ ನ್ಯಾಯ, ಸಮತೋಲನ ಮತ್ತು ಸೌಂದರ್ಯದ ಮೌಲ್ಯಗಳು ಈ ತಿಂಗಳಲ್ಲಿ ನಿಮಗೆ ಮಾರ್ಗದರ್ಶಕವಾಗುತ್ತದೆ. ಆದರೆ ಕೆಲವು ಅನಿರೀಕ್ಷಿತ ಗ್ರಹ ಸಂಚಾರಗಳು ನಿಮ್ಮ ನಿರ್ಧಾರಗಳಲ್ಲಿ ಗೊಂದಲವನ್ನು ಸೃಷ್ಟಿಸಬಹುದು. ಹೀಗಾಗಿ ಎಚ್ಚರಿಕೆಯಿಂದ ಮುಂದುವರಿಯಿರಿ. ಈ ಜೂನ್ ತಿಂಗಳ ಭವಿಷ್ಯವನ್ನು ಸಂಪೂರ್ಣವಾಗಿ ಅರಿತುಕೊಳ್ಳದೆ ಹೋದರೆ ನಿಮ್ಮ ಜೀವನದಲ್ಲಿ ಬರುವ ಸುವರ್ಣಾವಕಾಶವನ್ನು ನೀವು ಕೈಚೆಲ್ಲುವ ಸಾಧ್ಯತೆ ಇದೆ. ನಿಮ್ಮ ವಿವೇಚನೆ ಮತ್ತು ಸಮತೋಲನದ ಚಿಂತನೆಗಳು ನಿಮ್ಮ ಅತ್ಯಂತ ದೊಡ್ಡ ಬಲವಾಗಿದ್ದರೂ ಕೆಲವೊಮ್ಮೆ ಹೆಚ್ಚು ಯೋಚಿಸುವುದು ನಿಮ್ಮನ್ನು ಗೊಂದಲಕ್ಕೆ ತಳ್ಳಬಹುದು. ಈ ಕಠಿಣ ಸತ್ಯವನ್ನು ಅರಿತುಕೊಳ್ಳುವುದು ನಿಮ್ಮ ಯಶಸ್ಸಿನ ಮುಖ್ಯ ಕೀಲಿಕೈಯಾಗುತ್ತದೆ. ತುಲಾ ರಾಶಿ ಎಂದರೆ ಸಮತೋಲನದ ಪ್ರತೀಕ. ತೂಕದ ತಟ್ಟೆ ನಿಮ್ಮ ಚಿಹ್ನೆ. ಇದು ನ್ಯಾಯ, ಸಮನ್ವಯ ಮತ್ತು ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುವ ನಿಮ್ಮ ಸ್ವಭಾವವನ್ನು ಸೂಚಿಸುತ್ತದೆ. ನೀವು ಶಾಂತ ಸ್ವಭಾವದವರಾದರೂ ಅಗತ್ಯವಿದ್ದಾಗ ದೃಢ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯುಳ್ಳವರು. 2026 ಜೂನ್ ತಿಂಗಳಲ್ಲಿ ನಿಮ್ಮ ರಾಶಿಯ ಅಧಿಪತಿ ಶುಕ್ರನ ಪ್ರಭಾವ, ಶನಿಯ ಕ್ರಮಶೀಲತೆ ಮತ್ತು ರಾಹುವಿನ ಅಚಾನಕ್ ಬದಲಾವಣೆಗಳು ಸೇರಿ ಒಂದು ವಿಶಿಷ್ಟ ಪರಿಸ್ಥಿತಿಯನ್ನು ನಿರ್ಮಿಸಬಹುದು. ಈ ಗ್ರಹಗಳ ಸಂಯೋಜನೆ ನಿಮ್ಮ ಜೀವನದಲ್ಲಿ ಕೆಲವು ಗೊಂದಲಗಳನ್ನು ಜೊತೆಗೆ ಅನಿರೀಕ್ಷಿತ ಅವಕಾಶಗಳನ್ನು ತರಬಹುದು. ಈ ಸಂದರ್ಭವನ್ನು ನೀವು ಹೇಗೆ ಉಪಯೋಗಿಸುತ್ತೀರಿ ಎಂಬುದೇ ನಿಮ್ಮ ಭವಿಷ್ಯದ ದಿಕ್ಕನ್ನು ನಿರ್ಧರಿಸುತ್ತದೆ. ವೃತ್ತಿ ಕ್ಷೇತ್ರದ ವಿಚಾರಕ್ಕೆ ಬಂದರೆ, ಈ ತಿಂಗಳಲ್ಲಿ ನೀವು ಹೊಸ ಯೋಜನೆಗಳು ಮತ್ತು ಯೋಜನೆಗಳನ್ನು ಜಾರಿಗೆ ತರಲು ಪ್ರೇರಿತರಾಗಬಹುದು. ನಿಮ್ಮ 10ನೇ ಮನೆಯ ಮೇಲೆ ಬೀರುವ ಪ್ರಭಾವದಿಂದಾಗಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಹೆಸರು ಮತ್ತು ಗೌರವ ಹೆಚ್ಚಾಗುವ ಸಾಧ್ಯತೆ ಇದೆ. ಆದರೆ ನಿಮ್ಮ ಪ್ರಗತಿಯನ್ನು ನೋಡಿ ಕೆಲವರು ಅಸೂಯೆ ಪಡುವ ಸಾಧ್ಯತೆ ಇದೆ. ಹೀಗಾಗಿ ರಾಜತಾಂತ್ರಿಕತೆಯನ್ನು ಬಳಸುವುದು ಅತ್ಯಗತ್ಯ. ಜೂನ್ ತಿಂಗಳಲ್ಲಿ ಕೆಲಸದ ನಿಮಿತ್ತ ಪ್ರಯಾಣ ಮಾಡುವ ಯೋಗವೂ ಇದೆ. ವಿಶೇಷವಾಗಿ ಹೊಸ ಸಂಪರ್ಕಗಳು ಮತ್ತು ಅವಕಾಶಗಳು ನಿಮಗೆ ಸಿಗಬಹುದು. ವ್ಯಾಪಾರಸ್ಥರಿಗೆ ಇದು ವಿಸ್ತರಣೆಗಾಗಿ ಉತ್ತಮ ಸಮಯ. ಹೊಸ ಪಾಲುದಾರಿಕೆಗಳು ಮತ್ತು ಅಂತಾರಾಷ್ಟ್ರೀಯ ಸಂಪರ್ಕಗಳು ಲಾಭ ತರಬಹುದು. ನೌಕರಿಯಲ್ಲಿ ಇರುವವರಿಗೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಮತ್ತು ಭವಿಷ್ಯದಲ್ಲಿ ಪ್ರಮೋಷನ್ಗೆ ದಾರಿ ತೆರೆಯುವ ಸೂಚನೆಗಳು ಕಾಣಿಸಬಹುದು. ಹಣಕಾಸಿನ ವಿಷಯದಲ್ಲಿ ನೀವು ಸಾಮಾನ್ಯವಾಗಿ ಸಮತೋಲನದಿಂದ ನಡೆದುಕೊಳ್ಳುವವರಾದರೂ ಈ ತಿಂಗಳಲ್ಲಿ ಅನಗತ್ಯ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಶನಿಯ ಪ್ರಭಾವದಿಂದ ನೀವು ನಿಮ್ಮ ಹಣವನ್ನು ಜಾಗೃತೆಯಿಂದ ಬಳಸಬೇಕಾದ ಅಗತ್ಯವಿದೆ. ದೀರ್ಘಾವಧಿಯ ಹೂಡಿಕೆಗಳು ನಿಮಗೆ ಲಾಭ ನೀಡಬಹುದು, ಆದರೆ ಇತರರ ಸಲಹೆಯ ಮೇಲೆ ಅತಿಯಾದ ರಿಸ್ಕ್ ತೆಗೆದುಕೊಳ್ಳುವುದು ತಪ್ಪು. ಪ್ರೀತಿ ಮತ್ತು ಸಂಬಂಧಗಳ ವಿಚಾರದಲ್ಲಿ ತುಲಾ ರಾಶಿಯವರಿಗೆ ಈ ಜೂನ್ ತಿಂಗಳು ಭಾವನಾತ್ಮಕವಾಗಿ ಮಹತ್ವಪೂರ್ಣವಾಗಿರುತ್ತದೆ. ನೀವು ಸಂಬಂಧಗಳಲ್ಲಿ ಸಮತೋಲನ ಮತ್ತು ಪ್ರಾಮಾಣಿಕತೆಯನ್ನು ನಿರೀಕ್ಷಿಸುವವರು. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತದೆ, ಆದರೆ ಕೆಲವೊಮ್ಮೆ ಸಣ್ಣ ವಿಷಯಗಳ ಮೇಲೆ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಇವುಗಳನ್ನು ಸಮಾಧಾನದಿಂದ ಪರಿಹರಿಸಿದರೆ ಸಂಬಂಧ ಇನ್ನಷ್ಟು ಬಲವಾಗುತ್ತದೆ. ಒಟ್ಟಿಗೆ ಪ್ರವಾಸ ಮಾಡುವ ಅಥವಾ ಸಮಯ ಕಳೆಯುವ ಅವಕಾಶಗಳು ನಿಮ್ಮ ಬಾಂಧವ್ಯವನ್ನು ಗಾಢಗೊಳಿಸುತ್ತದೆ. ಪ್ರೀತಿಸುವವರಿಗೆ ಈ ಸಮಯ ಸಂಬಂಧವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಅನುಕೂಲಕರವಾಗಿದೆ. ಅವಿವಾಹಿತರಿಗೆ ಹೊಸ ವ್ಯಕ್ತಿಯ ಪರಿಚಯವಾಗುವ ಸಾಧ್ಯತೆ ಇದೆ. ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಸಮತೋಲನ ಮತ್ತು ಸಂತೋಷವನ್ನು ತರಬಹುದು. ಕುಟುಂಬದ ವಿಚಾರದಲ್ಲಿ ಶಾಂತಿ ಮತ್ತು ಸಹಕಾರ ಇರುತ್ತದೆ, ಆದರೆ ಹಿರಿಯರ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು. ಒಟ್ಟಾರೆ ತುಲಾ ರಾಶಿಯವರಿಗೆ ಜೂನ್ 2026 ಒಂದು ಪರೀಕ್ಷೆಯ ಕಾಲವಾದರೂ ಅದೇ ಸಮಯದಲ್ಲಿ ಅದು ನಿಮ್ಮ ಜೀವನವನ್ನು ಮತ್ತೊಂದು ಎತ್ತರಕ್ಕೆ ಕೊಂಡೊಯ್ಯುವ ಅವಕಾಶಗಳನ್ನು ನೀಡುತ್ತದೆ. ಸಮತೋಲನ, ಸಹನೆ ಮತ್ತು ವಿವೇಕವನ್ನು ಕಾಯ್ದುಕೊಂಡರೆ ನೀವು ಈ ತಿಂಗಳು ಯಶಸ್ವಿಯಾಗಿ ಜಯಿಸಬಹುದು.
ಶಿಕ್ಷಣ, ಆರೋಗ್ಯ ಮತ್ತು ಅದೃಷ್ಟದ ಗಮನಸ್ಥಾನ. ನಿಮ್ಮ ಅದೃಷ್ಟದ ಬಾಗಿಲು ಎಲ್ಲಿದೆ ಮತ್ತು ಆರೋಗ್ಯದ ರಹಸ್ಯಗಳು ಯಾವ ದಿಕ್ಕಿನಲ್ಲಿ ಅಡಗಿದೆ ಎಂಬುದನ್ನು ಈಗ ತುಲಾ ರಾಶಿಯವರಿಗಾಗಿ ಜೂನ್ 2026 ದೃಷ್ಟಿಯಿಂದ ಆಳವಾಗಿ ತಿಳಿದುಕೊಳ್ಳೋಣ. ತುಲಾ ರಾಶಿಯವರೇ, ನಿಮ್ಮ ಅದೃಷ್ಟದ ಮನೆ ಎಂದರೆ 9ನೇ ಮನೆ. ಈ ಜೂನ್ ತಿಂಗಳಲ್ಲಿ ಗುರುಗ್ರಹದ ಅನುಕೂಲಕರ ಪ್ರಭಾವದಿಂದ ಇದು ವಿಶೇಷವಾಗಿ ಶಕ್ತಿಶಾಲಿಯಾಗುತ್ತದೆ. ಇದರ ಅರ್ಥ ನಿಮ್ಮ ಜೀವನದಲ್ಲಿ ಯಾತ್ರೆಗಳು, ಜ್ಞಾನ ಸಂಪಾದನೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಪ್ರಮುಖ ಪಾತ್ರ ವಹಿಸಲಿದೆ. ನೀವು ಕೈ ಹಾಕುವ ಬಹುತೇಕ ಕೆಲಸಗಳಲ್ಲಿ ನಿಮ್ಮ ಸಮತೋಲನದ ಮನಸ್ಥಿತಿ ಮತ್ತು ನ್ಯಾಯಬುದ್ಧಿ ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ. ವಿಶೇಷವಾಗಿ ವಿದೇಶ ಸಂಪರ್ಕ, ಉನ್ನತ ಶಿಕ್ಷಣ ಅಥವಾ ಹೊಸ ಕಲಿಕೆಯ ಅವಕಾಶಗಳು ನಿಮ್ಮ ಮುಂದೆ ತೆರೆದುಕೊಳ್ಳಬಹುದು. ನಿಮ್ಮ ಜೀವನದಲ್ಲಿ ಗುರು ಸಮಾನ ವ್ಯಕ್ತಿಗಳು, ಶಿಕ್ಷಕರು, ಹಿರಿಯರು ಅಥವಾ ಮಾರ್ಗದರ್ಶಕರು ಈ ಸಮಯದಲ್ಲಿ ನಿಮಗೆ ಬಹಳ ಸಹಾಯ ಮಾಡಬಹುದು. ತುಲಾ ರಾಶಿಯವರೇ, ಸತ್ಯ ಮತ್ತು ಸಮತೋಲನದ ಮಾರ್ಗವನ್ನು ಹಿಡಿದಿಟ್ಟುಕೊಂಡರೆ ನಿಮ್ಮ ಅದೃಷ್ಟವು ಇನ್ನಷ್ಟು ಬಲವಾಗುತ್ತದೆ. ವಿದ್ಯಾರ್ಥಿಗಳಿಗೆ ಜೂನ್ ತಿಂಗಳು ಒಂದು ಉತ್ತಮ ಬೆಳವಣಿಗೆಯ ಸಮಯವಾಗಿರುತ್ತದೆ. ಅಧ್ಯಯನದಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತದೆ ಮತ್ತು ನೀವು ಕಲಿಯುವ ವಿಷಯಗಳನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳುವ ಶಕ್ತಿ ಹೆಚ್ಚುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗಿರುವವರಿಗೆ ಈ ಸಮಯ ಒಳ್ಳೆಯ ಸೂಚನೆಗಳನ್ನು ನೀಡುತ್ತದೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲಿತಾಂಶ ಸಿಗುವ ಸಾಧ್ಯತೆ ಇದೆ. ಉನ್ನತ ಶಿಕ್ಷಣಕ್ಕಾಗಿ ಯೋಜನೆ ಮಾಡುತ್ತಿರುವವರಿಗೆ ವಿದೇಶದಲ್ಲಿ ಓದುವ ಅವಕಾಶಗಳು ಅಥವಾ ಹೊಸ ದಿಕ್ಕುಗಳು ತೆರೆದುಕೊಳ್ಳಬಹುದು. ವಿಶೇಷವಾಗಿ ಕಾನೂನು, ಕಲೆ, ಸಾಹಿತ್ಯ ಮತ್ತು ಸಮಾಜಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಪ್ರಗತಿ ಸ್ಪಷ್ಟವಾಗಿ ಕಾಣಿಸಬಹುದು. ನಿಮ್ಮ ಮನಸ್ಸಿನ ಸಮತೋಲನ ಮತ್ತು ತಾಳ್ಮೆ ಈ ಸಮಯದಲ್ಲಿ ನಿಮ್ಮ ದೊಡ್ಡ ಶಕ್ತಿಯಾಗುತ್ತದೆ. ಆರೋಗ್ಯದ ವಿಷಯದಲ್ಲಿ ತುಲಾ ರಾಶಿಯವರು ಸ್ವಲ್ಪ ಹೆಚ್ಚು ಜಾಗರೂಕರಾಗಿರಬೇಕು. ರಾಹುಕೇತುಗಳ ಪ್ರಭಾವದಿಂದ ಕೆಲವೊಮ್ಮೆ ಮಾನಸಿಕ ಒತ್ತಡ, ಗೊಂದಲ ಅಥವಾ ನಿರ್ಧಾರಗಳಲ್ಲಿ ಅಸ್ಥಿರತೆ ಉಂಟಾಗಬಹುದು. ಜೊತೆಗೆ ಹೆಚ್ಚು ಕೆಲಸ ಅಥವಾ ಪ್ರಯಾಣದಿಂದ ಆಯಾಸ ಹೆಚ್ಚಾಗುವ ಸಾಧ್ಯತೆ ಇದೆ. ಬೆನ್ನು ನೋವು, ಕೀಲು ನೋವು ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಣ್ಣ ಸಮಸ್ಯೆಗಳು ಕಾಣಿಸಬಹುದು. ಆದ್ದರಿಂದ ನಿಯಮಿತ ಯೋಗ, ಧ್ಯಾನ ಮತ್ತು ಸಮತೋಲನದ ಆಹಾರ ಪದ್ಧತಿಯನ್ನು ಅನುಸರಿಸುವುದು ಅತ್ಯಗತ್ಯ. ಉತ್ತಮ ನಿದ್ರೆ ಮತ್ತು ಮನಸ್ಸಿಗೆ ಶಾಂತಿ ನೀಡುವ ಚಟುವಟಿಕೆಗಳನ್ನು ಕೈಗೊಳ್ಳುವುದು ನಿಮ್ಮ ಆರೋಗ್ಯವನ್ನು ಸುಧಾರಿಸುತ್ತದೆ. ಸಣ್ಣ ಸಮಸ್ಯೆಗಳನ್ನು ನಿರ್ಲಕ್ಷಿಸದೆ ಸಮಯಕ್ಕೆ ಚಿಕಿತ್ಸೆ ಪಡೆಯುವುದು ಮುಖ್ಯ. ವಾಹನ ಚಾಲನೆ ಮಾಡುವಾಗ ಅತಿಯಾದ ಆತ್ಮವಿಶ್ವಾಸ ತೋರಿಸದೆ ಎಚ್ಚರಿಕೆಯಿಂದಿರಬೇಕು. ತುಲಾ ರಾಶಿಯ ಅದೃಷ್ಟದ ಅಂಶಗಳನ್ನು ಗಮನಿಸಿದರೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ಕೆಲವು ಪ್ರಮುಖ ಸೂಚನೆಗಳು ಸಹಾಯ ಮಾಡುತ್ತದೆ. ಶುಭ ಸಂಖ್ಯೆಗಳು 6 ಮತ್ತು 9. ಇವು ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಮತ್ತು ಅದೃಷ್ಟವನ್ನು ಹೆಚ್ಚಿಸುತ್ತದೆ. ಶುಭ ಬಣ್ಣಗಳು ಬಿಳಿ, ಹಳದಿ, ಗುಲಾಬಿ ಮತ್ತು ಲೈಟ್ ನೀಲಿ. ಈ ಬಣ್ಣಗಳು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಶುಭ ದಿನಗಳು ಶುಕ್ರವಾರ ಮತ್ತು ಬುಧವಾರ. ಈ ದಿನಗಳಲ್ಲಿ ಮುಖ್ಯ ಕಾರ್ಯಗಳನ್ನು ಆರಂಭಿಸುವುದರಿಂದ ಉತ್ತಮ ಫಲಿತಾಂಶ ಸಿಗುತ್ತದೆ. ಇನ್ನು ಶುಭ ದಿಕ್ಕು ಪಶ್ಚಿಮ ಮತ್ತು ಉತ್ತರ. ಈ ದಿಕ್ಕುಗಳಲ್ಲಿ ಪ್ರಯತ್ನಗಳು ಹೆಚ್ಚಿನ ಯಶಸ್ಸು ತರುತ್ತದೆ. ಶುಭ ಲೋಹ ಬೆಳ್ಳಿ ಮತ್ತು ಚಿನ್ನ. ಶುಭ ರತ್ನ ವಜ್ರ ಮತ್ತು ಓಪಲ್. ಇವುಗಳನ್ನು ಧರಿಸುವುದು ನಿಮ್ಮ ಶಕ್ತಿಯನ್ನು ಹೆಚ್ಚಿಸಬಹುದು, ಆದರೆ ತಜ್ಞರ ಸಲಹೆ ಅಗತ್ಯ. ಈ ಜೂನ್ ತಿಂಗಳನ್ನು ಇನ್ನಷ್ಟು ಯಶಸ್ವಿಯಾಗಿ ರೂಪಿಸಲು ಕೆಲವು ಪರಿಹಾರ ಕ್ರಮಗಳು ಸಹಾಯ ಮಾಡುತ್ತದೆ. ಮೊದಲನೆಯದಾಗಿ ಶುಕ್ರ ಆರಾಧನೆ. ತುಲಾ ರಾಶಿಯ ಅಧಿಪತಿ ಶುಕ್ರನಾಗಿರುವುದರಿಂದ ಪ್ರತಿ ಶುಕ್ರವಾರ ದೇವಿ ಲಕ್ಷ್ಮಿಯ ಪೂಜೆ ಮಾಡುವುದು ಅಥವಾ ಓಂ ಶುಕ್ರಾಯ ನಮಃ ಮಂತ್ರವನ್ನು ಜಪಿಸುವುದು ಉತ್ತಮ ಫಲಿತಾಂಶ ನೀಡುತ್ತದೆ. ಎರಡನೆಯದಾಗಿ ಸಮತೋಲನದ ಜೀವನ. ನಿಮ್ಮ ಮನಸ್ಸು ಮತ್ತು ಕಾರ್ಯಗಳಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಅತ್ಯಗತ್ಯ. ಮೂರನೆಯದಾಗಿ ದಾನ ಧರ್ಮ. ಬಡವರಿಗೆ ಬಟ್ಟೆ ಅಥವಾ ಅನ್ನದಾನ ಮಾಡುವುದರಿಂದ ನಿಮ್ಮ ಅದೃಷ್ಟ ಹೆಚ್ಚುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತದೆ.
ಇನ್ನು ನಾಲ್ಕನೆಯದಾಗಿ ಸತ್ಯ ಮತ್ತು ಪ್ರಾಮಾಣಿಕತೆ. ಯಾವುದೇ ಪರಿಸ್ಥಿತಿಯಲ್ಲಿ ಸತ್ಯದ ದಾರಿಯನ್ನು ಬಿಟ್ಟು ಬಿಡಬೇಡಿ. ಇದು ನಿಮ್ಮ ಜೀವನದಲ್ಲಿ ದೀರ್ಘಕಾಲದ ಯಶಸ್ಸಿಗೆ ಕಾರಣವಾಗುತ್ತದೆ. ನನ್ನ ಆತ್ಮೀಯ ತುಲಾ ರಾಶಿಯ ಬಂಧುಗಳೇ, ಈ ಜೂನ್ 2026 ನಿಮ್ಮ ಸಮತೋಲನ, ಜ್ಞಾನ ಮತ್ತು ಸಹನೆಯ ಪರೀಕ್ಷೆಯ ಸಮಯವಾಗಿದ್ದರೂ ಅದೇ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರುವ ಅವಕಾಶಗಳ ಕಾಲವೂ ಆಗಿದೆ. ನಿಮ್ಮೊಳಗಿನ ಶಕ್ತಿಯ ಮೇಲೆ ನಂಬಿಕೆ ಇಟ್ಟು ಪ್ರತಿಯೊಂದು ನಿರ್ಧಾರವನ್ನು ವಿವೇಕದಿಂದ ತೆಗೆದುಕೊಂಡರೆ ಈ ತಿಂಗಳು ನಮ್ಮ ಯಶಸ್ಸಿನ ಹೊಸ ಅಧ್ಯಾಯವನ್ನು ಆರಂಭಿಸಲಿದೆ. ನಿಮ್ಮ ಜೀವನದ ದಿಕ್ಕನ್ನು ಸರಿಯಾಗಿ ಗುರುತಿಸಲು ಇದು ಒಂದು ದೀಪಸ್ತಂಭದಂತೆ ಕಾರ್ಯನಿರ್ವಹಿಸುತ್ತದೆ. ನಿಮ್ಮ ಮುಂದಿನ ದಿನಗಳು ಸುಖ, ಸಮೃದ್ಧಿ ಮತ್ತು ಶಾಂತಿಯಿಂದ ತುಂಬಿರಲಿ ಎಂದು ಹಾರೈಸುತ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಓಂ ಶುಕ್ರಾಯ ನಮಃ ಎಂದು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.